ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಪುನಃ ಮೆಜೆಸ್ಟಿಕ್ಗೆ ಹೊರಟದು. ಯಾಕೆಂತ ಹೇಳಿದ್ರೆ ಆ ವಿಷಯವನ್ನು ಯಶವಂತ್ ಹೇಳ್ತಾರೆ. ಈಗ ಯಾರೆಲ್ಲ ಹೊರಟ ಅಂತ ಹೇಳಿದ್ರೆ ನಾನು, ಯಶವಂತ್, ಅಖಿಲ್ ಮತ್ತೆ ಲತ್ತು ಅಂತೇಳಿ. ಇವಾಗ ಯಶವಂತ್, ನಾವು ಯಾಕೆ ಮೆಜೆಸ್ಟಿಕ್ಗೆ ಹೊರಟದು ಹೇಳು? ಮೆಜೆಸ್ಟಿಕ್ ಅಲ್ಲ, ಚಿಕ್ಕಪೇಟೆ ಮೆಜೆಸ್ಟಿಕ್ ಹತ್ರ. ಯಾಕೆ ಅಂದ್ರೆ ಮಗುವಿದು ಕಾರ್ಡ್ ಹಾಕ್ಬೇಕಿತ್ತು ನಮ್ಮ ಒಬ್ಬ ರಿಲೇಟಿವ್ಗೆ. ಇನ್ನು ಕೇಳಬೇಡಿ, ನಮ್ಮದು ಅಂತ ಹೇಳಿಕೊಂಡು ಕೇಳಬೇಡಿ. ನಂದು ಅಲ್ಲ, ನಮ್ಮದು ಯಾರ್ದು ಅಲ್ಲ, ಸೊ ಬೇರೆಯವ್ರದ್ದು. ಹಾಗೆ ಈಗ ಹೋಗುದು, ಅಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗ್ತದಂತೆ. ಸೊ ಬಲ್ಕ್ ಆಗಿ ತಗೊಂಡು ಸ್ವಲ್ಪ ಕಮ್ಮಿ ಆಗುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಲ್ಲಿ. ನಾವು ತುಂಬಾ ಸಲ ತಗೊಂಡಿದ್ವಿ ಮುಂಚೆ ಎಲ್ಲ. ಫ್ರೆಂಡ್ ಎಲ್ಲ ತಗೊಂಡಿದ್ದಾನೆ. ಸೊ ಅಲ್ಲಿಗೆ ಹೋಗುದು. ಇವಾಗ ನೋಡುವ ಹೇಗುಂಟು, ರೇಟ್ ಎಲ್ಲ ಹೇಗುಂಟು, ಯಾವ ತರ ಡಿಸೈನ್ ಉಂಟು. ಅವರು ತೋರಿಸ್ಲಿಕ್ಕೆ ಬಿಡುದಿಲ್ಲ, ಡಿಸೈನ್ ಅಲ್ಲಿ ನೋಡ್ಲಿಕ್ಕೆ ಬಿಡುದಿಲ್ಲ. ನಿಮಗೆ ತೋರಿಸಿಲ್ಲ, ಮತ್ತೆ ನಾವು ತಗೊಂಡಾದ್ಮೇಲೆ ತೋರಿಸ್ತೀವಿ. ಓಕೆ, ಇದು ಇವರು ನಮ್ಮ ಲತ್ತು ಅಂತ ಹೊಸ ಎಂಟ್ರಿ ನಮ್ಮ ಲಾಗ್ಗೆ. ಅವಾಗ ಕಾಣ್ತಿದ್ರು ಅವಲ್ಲಿ ಸ್ವಲ್ಪ ಬಟ್ ಇವಾಗ ಓಪನ್ ಅಪ್ ಆಗಿ ಬಂದಿದ್ದಾರೆ. ಅಖಿಲ್ ಡ್ರೈವಿಂಗ್ ಮಾಡ್ತಿದ್ದೇನೆ ನೋಡಿ, ಟ್ರಾಫಿಕ್ ನೋಡಿ. ಮತ್ತೆ ನಮ್ಮ ಗೊತ್ತಲ್ಲ ಮಾರುತಿಯಲ್ಲಿ ಟ್ರಾಫಿಕ್ ಹೇಗೆ ಉಂಟಂತ, ಹೆವಿ ಟ್ರಾಫಿಕ್ ಉಂಟು ನೋಡಿ. ಚೆನ್ನಂದಾಯಿ ಬೆಳಿಗ್ಗಿನ ಟ್ರಾಫಿಕ್ ಈಗ 10 ಗಂಟೆ ನಂತರದ ಟ್ರಾಫಿಕ್ ಡಿಫರೆನ್ಸ್ ನೋಡಿ. ಅಲ್ಲಲ್ಲಿ ಡಿಫರೆನ್ಸ್ ಇಲ್ಲ ಗುರು. ಟ್ರಾಫಿಕ್ ಅಲ್ಲ, ಬೇಡ ಹೋಗಿ ಮುಂದೆ ಅಲ್ಲಿ ಬೇಡ ಹಿಂದೆ ಅಲ್ಲ ಒಂಜರ ಕೊಟ್ಟಿದ್ದ ವೆಲ್ಫೇರ್ ಆಯ್ತಾವು ಹೆಂಗ್ ಗೊತ್ತು ಅದೇನತ್ತು ಅಂದು ನಂದಿ ಡೇಟ್ ಅಂದು ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಹೋಗುದಾಯ್ತು. ಅಲ್ಲಲ್ಲಿ ಟ್ರಾಫಿಕ್, ಹೋಗ್ಲಿಕ್ಕೆ ದಾರಿ ಉಂಟು, ಆದ್ರೆ ಟ್ರಾಫಿಕ್ ದಾರಿ ಮಾಡಿ ಕೊಡ್ತಾ ಇಲ್ಲ. ಏನ್ ಮಾಡುದು? ಭಾರಿ ಚಂದ ಉಂಟಾ ಅಂತ ಇಲ್ಲಿ ಫುಡ್. ಎಷ್ಟು ದೊಡ್ಡ ಕ್ಯೂ ಉಂಟು ನೋಡಿ ಇಲ್ಲಿ, ಅಲ್ಲಿಂದ ಹಿಡಿದು ಜನ ಇಲ್ಲಿವರೆಗಿದ್ದಾರೆ. ಭಾರಿ ಚಂದ ಉಂಟು ಅಂತ ಫುಡ್ ಅಲ್ಲಿ. ಆಗದಿಂದ ಇವನಿಗೆ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದಾನೆ. ಇವನು ಅಂತ ಹೇಳಿಕೊಂಡು ವಿಡಿಯೋದಲ್ಲಿ ತೋರಿಸ. ರೆಸ್ಪೆಕ್ಟ್ ಇಲ್ಲ. ಇವನು ಯಶವಂತ ಅಲ್ಲ, ಹಿಂಗ ಹಾಗೆ ಕರಿಬೇಕಾ? ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು. ಹೇಗೆ ಬೇಕಾ? ಈಗ ರೆಸ್ಪೆಕ್ಟ್ ಯಶವಂತ ಅಂತ ಹೇಳ್ಬೇಕು. ತುಂಬಾ ರೆಸ್ಪೆಕ್ಟ್ ಫ್ಯಾಮಿಲಿಯಿಂದ ಬಂದವರು. ಹಾಗಲ್ಲ, ನೀವು ಅಂತ ಬೇಕಾ, ನೀನು ಅಂತ ಬೇಕಾ, ಹೇಗೆ ಅಂತ ಕೇಳಿ. ಸರಿ ಆಗಲ್ಲ. ಇಲ್ಲಿ ನೋಡಿ, ಫ್ರೀಡಮ್ ಪಾರ್ಕ್ ಹತ್ರ ಇವಾಗ ಸ್ಟ್ರೈಕ್ ಆಗ್ತಾ ಉಂಟು. ಆಯ್ತಾ ವಿಷಯಕ್ಕೆ ಗೊತ್ತಾ? ಸ್ವಾತಂತ್ರ್ಯ ದಿಗ್ಗಜಿಗೆ ನೋಡಿ ಇಲ್ಲಿ ಸ್ಟ್ರೈಕ್ ಆಗ್ತಾ ಉಂಟು. ಓಬೋ ಆಯ್ತಾ ಮಾರೆ, ನಾವು ಗಾಡಿ ಎಲ್ಲ ಪಾರ್ಕ್ ಮಾಡಿ ಬಂದೆವು. ಇನ್ನು ನಾವು ಚಿಕ್ಕಪೇಟೆಗೆ ನಡ್ಕೊಂಡು ಹೋಗ್ಬೇಕು. ಇಲ್ಲೇ ನಿಯರ್ ಇರುದು ಚಿಕ್ಕಪೇಟೆಗೆ. ಅಕ್ಕಿಂದ ಮೊದಲು ಒಂದು ನಾವು ಚಹಾ ಕುಡಿಯುವ ಅಂತ ನಿಂತಿದ್ದೇವೆ. ಇದು ಓಕೆ. ಇಲ್ಲಿ ಗಂಟೆ ಇವಾಗ 1 ಗಂಟೆ 1:15 ಸರಿಯಾಗಿ 1:15 ಆಗಿದೆ. 1:15ಗೆ ನಮ್ದೊಂದು ಚಹಾ ಕುಡಿಯುವಂತ ನಾವು ಬಾಯ್ಸ್ ಎಲ್ಲ ನಿಂತಿದ್ದಾರೆ. ಒಂದು ಚಹಾ ಕುಡಿದು ಮತ್ತೆ ನಾವು ಇಲ್ಲಿಂದ ನಡ್ಕೊಂಡಿರ್ತೀವಿ ಚಿಕ್ಕಪೇಟೆಗೆ ಹೋಗುವಂತ. ನಾನು ಹೋಗ್ಲಿಲ್ಲ, ಫಸ್ಟ್ ಟೈಮ್ ಹೋಗುದು ಅಲ್ಲಿಗೆ. ಅಂದ್ರೆ ನಾನು ಇಲ್ಲಿ ಈ ರೂಟಿಗೆಲ್ಲ ಬಂದಿದ್ದೇನೆ, ಬಟ್ ನಾನು ಚಿಕ್ಕಪೇಟೆಗೆ ಹೋಗ್ಲಿಲ್ಲ, ಫಸ್ಟ್ ಟೈಮ್. ಹೋಗಿ ನೋಡುವ ಹೇಗೆ ಹೋಗ್ತದೆ. ಓಕೆ, ಹೇಗಂತ ಎಷ್ಟು ಉಂಟು ಕಾಫಿ? ಟೀ ಕೂಡ ಭಾರಿ ಚಂದ ಉಂಟು. ಆಯ್ತಾ, 1 ಗಂಟೆಗೆ ಫ್ರೆಶ್ ಆದ, ಬಿಡ್ಲಿಲ್ಲ ಇಷ್ಟೊತ್ತರಾಗಿ ಚಳಿಗೆ. ನಾವೀಗ ಚಿಕ್ಕಪೇಟೆಯ ಕಾಲೋನಿಗಳಲ್ಲಿ ಗಲ್ಲಿಗಳಲ್ಲಿ ಹೋಗ್ತಾ ಇದ್ದೇವೆ. ಓಕೆ, ಇಲ್ಲಿ ಈಗ ಇರೋದೆಲ್ಲ ಹೋಲ್ಸೇಲ್ ಶಾಪ್ಗಳು. ನಿಮಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಹೋಲ್ಸೇಲ್ ರೇಟಲ್ಲಿ ತಗೊಳ್ಬೋದು. ಈಗ ಲತ್ತು ಅಣ್ಣ ನಮಗೆ ಈಗ ಮದುವೆ ಕಾಗದದ ಒಂದು ಶಾಪಿನ ಏರಿಯಾ ಫುಲ್, ಅಲ್ಲಿ ಆ ಏರಿಯಾದಲ್ಲಿ ಫುಲ್ ಮದುವೆ ಕಾಗದದ ಶಾಪ್ಗಳಿರ್ತದೆ. ಆ ಏರಿಯಾಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ ರೂಟ್ ಎಲ್ಲಿ ಹೇಳಿಕೊಂಡು. ಒಂದ್ಸರ್ತಿ ಬಂದ್ರೆ ನಮಗೆ ಎಲ್ಲಿಂದ ಹೋಗುದು ಅಂತ ನಮಗೆ ಗೊತ್ತಾಗುದಿಲ್ಲ. ಹಾಗೆ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ರೂಟ್ ಗೊತ್ತಿಲ್ಲ ಕ್ಲಿಯರ್ ಆಗಿ. ಹೋಗುವ ಆಯ್ತು. ಫೈನಲಿ ನಾವೀಗ ರೀಚ್ ಆದೆವು ಅನ್ಸುತ್ತೆ. ಇಲ್ಲಿ ನೋಡಿ ಒಂದು ಕಾಗದಗಳ ಶಾಪ್ಗಳೆಲ್ಲ ಕಾಣ್ತಾ ಉಂಟು. ಓಕೆ, ಹೌದು, ಇವಾಗ ನಾವು ರೀಚ್ ಆದೆವು. ಇನ್ನು ಈ ಏರಿಯಾ ಫುಲ್ ಅದೇ. ಇಲ್ಲಿ ಈ ಏರಿಯಾದಲ್ಲಿ ಫುಲ್ ಮದುವೆ ಕಾಗದದ ಶಾಪ್ಗಳಿರೋದು. ನೋಡಿ ಇಲ್ಲಿ ಶಾಪ್ಗಳೆಲ್ಲ ಕಾಣ್ತಾ ಉಂಟಲ್ಲ, ಫುಲ್ಲು. ಹೋಗಿ ನೋಡುವ, ಚೆಕ್ ಮಾಡುವ ನಾವು. ನೋಡಿ, ಇವಾಗ ಇವರು ಮದುವೆ ಕಾಗದವನ್ನು ಚಾಯ್ಸ್ ಮಾಡ್ತಾ ಇದ್ದಾರೆ. ಈಗ ಯಶವಂತಿಗ ಕಾರ್ಡ್ ಎಲ್ಲ ನೋಡ್ತಾ ಇದ್ದಾನೆ. ಇಲ್ಲಿರುವ ಕಾರ್ಡಿಗೆಲ್ಲ ಇದಕ್ಕೆಲ್ಲ ಡಿಸೈನ್, ಈ ಒಂದು ಕಾರ್ಡಿಗೆ 700 ರೂಪಾಯಿ.
ಮದುವೆ ಕಾರ್ಡ್. ಬೇರೆ ರೇಟ್ ಉಂಟಲ್ಲ ಬಟ್ ಇದು ಚೆನ್ನಾಗಿದೆ ಅಂತೆ. ಎಷ್ಟು ಅದು ಅದಕ್ಕೆ ಎಷ್ಟು ಅಂತ? 7,500. ಓಕೆ ಇದು ಚೆನ್ನಾಗಿದೆ. ಓಕೆ ಇದು ಚೆನ್ನಾಗಿದೆ. ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಕಲರ್ಲಿ ನೋಡಬೇಕಾದ್ದು. ಬೇರೆ ಯಾವ್ದು ಇದೆಲ್ಲ ನೋಡಿ, ಇದು ಡಿಸೈನ್ ಎಲ್ಲ ಭಾರಿ ಚಂದ ಉಂಟು ನೋಡಿ. ಇದು ಇದಕ್ಕೆಲ್ಲ 7,500 ಇಲ್ಲಿರುವುದಿಲ್ಲ. ಒಂದೊಂದು ಮಾತ್ರ ಇದೊಂದು ಇದಕ್ಕೊಂದು 20 ರೂಪಾಯಿ ಅಂತ ಈ ಕಾರ್ಡಿಗೆ. ಬೇಕಾದ ರೇಟಲ್ಲಿ ಉಂಟು, ನಿಮಗೆ ನೋಡಿಕೊಂಡು ತಗೊಳ್ಬೋದು. ನೋಡಿ ಬೇರೆ ಬೇರೆ ಡಿಸೈನ್ಗಳು ಇಲ್ಲೆಲ್ಲ ಇಲ್ಲಿ ಉಂಟು, ಮತ್ತೆ ಈ ಕಡೆ ಉಂಟು, ಹಿಂದ್ಗಡೆ ಉಂಟು. ನಮ್ಮ ಫೈನಲಿ ಎಲ್ಲ ಕಾರ್ಡ್ ನೋಡಿ ಲಾಸ್ಟಿಗೆ ಇದೊಂದು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ರು. ನೋಡಿ ಇವರಿಗೆ ಭಾರಿ ಇಷ್ಟ ಆಯ್ತು ಈ ಕಾರ್ಡ್, ಬರೀ ಚಂದ ಉಂಟು. ಸಿಂಪಲ್ ಆಗಿ ರೀಸನೇಬಲ್ ಪ್ರೈಸಿಗೆ ಸಿಕ್ಕಿತ್ತು ಇವರಿಗೆ. ಇವಾಗ ಎಷ್ಟು ಕಾರ್ಡ್ ಟೋಟಲ್? 800 ಅಲ್ಲ, 700. ಓಕೆ 700 ಕಾರ್ಡ್ ಇವ್ರಿಗೆ ಇವಾಗ ಹೇಳ್ತಾರಂತೆ. ಇದು ಭಾರಿ ಚಂದ ಉಂಟು ನೋಡಿ. ನೋಡಿ ಇದೊಂದು ಕಾರ್ಡ್ ನೋಡಿ, ಇದು ನೆಕ್ಸ್ಟ್ ಚೇತನ್ ಮದುವೆಗೆ ಈ ತರ ಮಾಡಿಸುವ. ಚೆನ್ನಾಗಿದೆ ನೋಡಿ. ನಿಮಗೆ ಬಂದು ನಿಮಗೆ ಇರುತ್ತೆ. ಕನ್ನಡದಲ್ಲಿ ಮಾಡಿಸೋ, ಇಂಗ್ಲೀಷಲ್ಲಿ ಬೇಡ. ಇಂಗ್ಲೀಷಲ್ಲಿ ಅಲ್ಲ, ಕನ್ನಡದಲ್ಲಿ ಮಾಡಿಸೋಣ. ಅವನಿಗೆ ಆಸೆ ನೋಡಿ. ಸ್ಪಾನ್ಸರ್ ಚೇತನದ ಫೋಟೋ ಮತ್ತೆ ಅವನ ನೋಡಿ ಇದು ಫೋಟೋ ಯಾರು ಅಂತ ಗೊತ್ತಿಲ್ಲ ನಮಗೆ. ನೋಡೋಣ ನೆಕ್ಸ್ಟ್ ಸ್ಪಾನ್ಸರ್ ಇದು ಸ್ಪಾನ್ಸರ್ ಸ್ಪಾನ್ಸರ್ ಮಾಡುವ ಮಾರ, ಅದು ಮಾಡುವ ನಿಂಗಲ್ಲ. ಫೈನಲಿ ನಾವು ಕಾರ್ಡ್ ತಗೊಂಡು ಬರ್ತಾ ಇದ್ದೇವೆ ನೋಡಿ. ನಮ್ಮ ಬಾಹುಬಲಿ ಕಾರ್ಡನ್ನು ಹೊತ್ತುಕೊಂಡು ಬರ್ತಾ ಇದ್ದಾರೆ. ಅವ್ರು ಅದನ್ನು ಹೇಳಿದ್ರಂತೆ ಎಂತ 100 ಎಷ್ಟು ಹೇಗೆ ಹಾಗಲ್ಲ, ಹೇಗೆ 100 ಬರ್ಲಿಕ್ಕೆ ತಗೊಂಡು ಹೋಗ್ಲಿಕ್ಕೆ ಹೇಳಿದ್ರ? ಎಲ್ಲ ಇವನ ಹೆಗ್ಲಲ್ಲಿ ಹಾಕಿ ಹೊತ್ತುಕೊಂಡು ಹೋಗಿದ್ದಾರೆ ನೋಡಿ. ಹೋಗುವ ಈಗ ನಾವು ಕಾರ್ನ ಕಡೆಗೆ. ನಮ್ಮ ಪಾಪ ಲೆಫ್ಟ್. ನಾವು ಪಾರ್ಕಿಂಗ್ ಹೋಗುವ ರೋಡಲ್ಲಿ ನೋಡಿ, ಇಲ್ಲಿ ಫುಲ್ ಸೈಡಲ್ಲೆಲ್ಲ ವೆಹಿಕಲ್ ಇದೆಲ್ಲ ನೋಡಿ, ಶಾಪ್ಗಳು ಒಂದೊಂದು ರೋಡ್ ಸೈಡಲ್ಲಿರುವ ಶಾಪ್ಗಳು ನೋಡಿ. ಫೈನಲಿ ನಾನು ಮತ್ತೆ ಲತ್ತೋಣ್ಣ ಬಂದು ಕಾರ್ ಪಾರ್ಕಿಂಗ್ ಹತ್ರ ರೀಚ್ ಆದೆವು. ಇವಾಗ ನಾವು ಇವರಿಗೆ ಯಾರಿಗೆ ಅಖಿಲ್ ಮತ್ತೆ ಯಶವಂತಿಗೆ ವೇಟಿಂಗ್. ಅವರೇನು ಅಲ್ಲಿ ಬಟ್ಟೆ ಶಾಪಿಗೆ ಏನೋ ಹೋಗಿದ್ದಾರೆ ಅಂತ, ಹೋಗಿ ಅಲ್ಲಿಗ ಎಂತ ಮಾಡ್ತಾರೆ, ಬಟ್ಟೆ ತೆಗಿತಾರೆ ಅಂತ ಗೊತ್ತಿಲ್ಲ. ಅವ್ರೀಗ ನಾವು ವೇಟಿಂಗ್ ಮಾಡ್ತೇವೆ. ಅವ್ರು ಬಂದ ನಂತರ ನಾವು ಇನ್ನು ಹೊರಡುವ ಇಲ್ಲಿಂದ. ಓಕೆ, ನಡ್ಕೊಂಡು ಬಂದು ಬಚ್ಚಿ ಹೋಯ್ತು. ಇನ್ನು ಇವ್ರಿಗೆ ಬಚ್ಚಲಿಲ್ಲ. ಇವರು ನೋಡಿ, ಅವರು ಡೈಲಿ ನಡ್ಕೊಂಡು ಅಂದರೆ ಆಚೀಚೆ ನಡ್ಕೊಂಡು ಹೋಗೋರಲ್ಲ, ಅವ್ರಿಗೆ ಬಚ್ಚಲಿಲ್ಲ. ನನಗೆ ಬಚ್ಚಿ ಹೋಯ್ತು, ಮತ್ತೆ ನಂದು ಇಲ್ಲದೆ ಹೋಯ್ತು. ಮದುವೆ ಕಾರ್ಡ್ ಎಲ್ಲ ತಕೊಂಡು ನಾವಿವಾಗ JC ರೋಡ್ ಕಡೆ ಹೊರಟದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಉಂಟಲ್ಲ, ಕುಳಿತು ಇದು ಈ ಚೇಂಜ್ ಆಗ್ತದೆ, ಅಲ್ಲಿಗೆ ಅವನು ಡಿಸ್ಪ್ಲೇ ಹಾಕಿಸ್ತಾನಂತೆ ಯಶವಂತ. ಹಾಗೆ ನಾವು JC ರೋಡ್ ಕಡೆ ಹೊರಟದ್ದು. ನೋಡುವ, ಹೋಗಿ ನೋಡಿ ನೋಡುವ. ಅದೇ ಹಾಗೆ ನಾವೀಗ JC ರೋಡಿಗೆ ಬಂದಿದ್ದೇವೆ. JC ರೋಡಲ್ಲಿ ಬಂದು ಇವಾಗ ಇಲ್ಲಿ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಇರ್ತಲ್ಲ, ಆ ಶಾಪಲ್ಲಿ ಹೋಗಿ ಒಂದು ಯಶವಂತನ ಕಾರಿಗೆ ಆಂಡ್ರಾಯ್ಡ್ ಡಿಸ್ಪ್ಲೇ ಬೇಕಂತೆ, ಮತ್ತೆ ಬ್ಯಾಕ್ ಕ್ಯಾಮರಾ ಅಲ್ಲ ಅದೇ ಬ್ಯಾಕ್ ಕ್ಯಾಮರಾ ಬೇಕಲ್ಲ, ಒಟ್ಟಿಗೆ ಬರ್ತದೆ ಬ್ಯಾಕ್ ಕ್ಯಾಮರಾ ಮತ್ತೆ ಆಂಡ್ರಾಯ್ಡ್ ಡಿಸ್ಪ್ಲೇ. ಅದೀಗ ಒಂದು ಅಂಗಡಿಗೆ ಹೋಗಿ ಈಗ ರೇಟ್ ಕಂಪೇರ್ ಮಾಡಿ ಆಯಿತು, ಬೇರೆ ರೇಟೆಲ್ಲ ತಿಳ್ಕೊಂಡೆವು. ಇನ್ನೊಂದು ಅಂಗಡಿಗೆ ಹೋಗಿ ರೇಟೆಲ್ಲ ಕಂಪೇರ್ ಮಾಡಿ ಮತ್ತೆ ಗಾಡಿಗೆ ಹಾಕುವ ಅಂತ ಹೇಳಿಕೊಂಡು ಈಗ ನಾವು ಇನ್ನು ನೆಕ್ಸ್ಟ್ ಒಂದು ಇವರ ಲತ್ತಣ್ಣನ ಗುರುತದವ್ರ ಅಂಗಡಿಗೆ ಹೋಗ್ತಾ ಇದ್ದೇವೆ. ಹೋಗುವ, ನೋಡುವ ಅಲ್ಲಿ ರೇಟ್ ಹೇಗುಂಟು ಅಂತ ನೋಡುವ. ಫೈನಲಿ ನಾವು ಇವಾಗ ಲತ್ತು ಅಣ್ಣನ ಫ್ರೆಂಡಿನ ಅಂಗಡಿ ಎದುರಿದ್ದೇವೆ. ಅಲ್ಲಿಗ ಆಂಡ್ರಾಯ್ಡ್ ಡಿಸ್ಪ್ಲೇ ಎಲ್ಲ ನೋಡಿ ಆಯಿತು. ನೋಡಿ ಆಗಿದ್ದು ಅದನ್ನು ಫಿಟ್ ಮಾಡಲಿಕ್ಕೆ ಕಾರನ್ನು ತಗೊಂಡು ಬರಬೇಕು. ನಾವು ಆಗ ಪಾರ್ಕಿಂಗ್ ಬೇಕಿದೆ ಕಾರನ್ನು. ಅದು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವಾಗ. ಈ ಸೈಡಿಂದ ಬರ್ತಾರೆ, ಬಂದು ಅದನ್ನು ಇನ್ನು ಇವತ್ತು ಫಿಟ್ ಮಾಡಿ ಸೀದಾ ಮತ್ತೆ PGಗೆ ಹೋಗುವ ಅಂತ. ಓಕೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ. ಫೈನಲಿ ಕಾರ್ ಬಂತು. ಟ್ರಾಫಿಕಲ್ಲಿ ಜಾಮ್ ಆಗಿದ್ರಂತೆ, ಹಾಗೆ ಸ್ವಲ್ಪ ಲೇಟ್ ಆಯ್ತು ಅಂತ ಬರ್ಲಿಕ್ಕೆ ಅವರಿಗೆ. ಜಾಗನೇ ಇಲ್ಲ ಇಲ್ಲಿ. ಗಾಡಿಯ ಡಿಸ್ಪ್ಲೇನೆಲ್ಲ ಈಗ ಬಿಚ್ತಾ ಇದ್ದಾರೆ ನೋಡಿ. ಓಕೆ, ಮತ್ತೆ ಬ್ಯಾಕ್ ಸೈಡಿಗೆ ಯಾಕೆ ಓಪನ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಕ್ಯಾಮರಾ ನೋಡಿ. ಇದು ನೋಡಿ ಯಶವಂತನ ಗಾಡಿಯ ಓಲ್ಡ್ ಮ್ಯೂಸಿಕ್ ಸಿಸ್ಟಮ್ಮು. ಇದನ್ನೀಗ ತೆಗ್ದಾಯ್ತು. ಇನ್ನು ಇದಕ್ಕೆ ಇನ್ನೂ ಡಿಸ್ಪ್ಲೇ ಹಾಕ್ತಾರೆ ನೋಡಿ ಈಗ ಗಾಡಿಗೆ. ಅದವ್ರು ಎಂತ ಮಾಡುದು ಅಂತ ಹೇಳಿದ್ರೆ ಈ ಬ್ಯಾಕ್ ಕ್ಯಾಮ್ ಇದು ವೈರಿಂಗ್ ಅನ್ನು ಕಳಿಸೋದು. ಹೀಗೆ ನೋಡಿ ಅಲ್ಲಿ ಎಲ್ಲಿಗೂ ಕಳಿಸ್ತಾ ಇದ್ದಾರೆ, ಎಲ್ಲೆಲ್ಲಿಗೂ ಕಳಿಸ್ತಾ ಇದ್ದಾರೆ. ಲಾಸ್ಟಿಗೆ ಬಂದು ಇಲ್ಲಿಗೆ ಸೇರೋದು. ಎಸ್, ಅಲ್ಲಿಗೆ ಸೇರ್ತಾರೆ. ಬಂತು, ಬಿಚ್ಚಿದ್ರು. ಎಂಥವೆಲ್ಲ ಬಿಚ್ತವ್ರೆ ಗೊತ್ತಿಲ್ಲ. ವೈರಿಂಗ್ ಬರ್ತಾ ಇದೆ.
ಇದು ನೋಡಿ ಕ್ಯಾಮರಾ. JC ರೋಡ್ ಅಲ್ಲಿ ಕರೆಂಟ್ ಇಲ್ಲ ಇವತ್ತು. JC ರೋಡಲ್ಲಿ ಇಲ್ಲ, ಮಾರ್ತಳ್ಳಿಯಲ್ಲೂ ಕೂಡ ಇಲ್ಲ. ನೋಡಿ ಕ್ಯಾಮರಾ ಖಂಡಿತಲ್ಲ, ಇದನ್ನು ಫಿಕ್ಸ್ ಮಾಡಬೇಕಿಲ್ಲ. ಮತ್ತೆ ಲಾಸ್ಟಿಗೆ ಜಿಗುಬುಗು ಮಾಡಿಕೊಂಡು ಹೋಗು. ರಿವರ್ಸ್ ಬರೋಕಲ್ಲ ಜಸ್ವಂತ. ಅರ್ಧ ಗಂಟೆ ಕಾದು ಕರೆಂಟ್ ಬಂತು JC ರೋಡಿಗೆ. ಇವಾಗ ಇವರು ಹೋಲ್ ತೆಗಿಲಿಕ್ಕೆ ರೆಡಿ ಆಗ್ತಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ. ಕಾರ್ ಫಿಟ್ಟಿಂಗ್ ನ ಮಧ್ಯದಲ್ಲಿ ಲತ್ತಣ್ಣನೊಂದು ಸ್ಪಾನ್ಸರ್ ಕಲ್ಲಂಗಡಿ. ಯಶವಂತನ ಸ್ಪಾನ್ಸರ್ ಕಲ್ಲಂಗಡಿ. ನೋಡಿ ಹೋಲ್ ಮಾಡ್ತಾ ಇದ್ದಾರೆ ಶಾಮಿಗೆ. ಯಾವ ಗ್ಯಾಪಲ್ಲಿ ಹೋಲ್ ತೆಗ್ದು ಗೊತ್ತಿಲ್ಲ. ನಾನು ಒಂದು ಕಲ್ಲಂಗಡಿದಿಂದ ಅವರು ತೆಗ್ದಾಗಿದೆ. ಬೆಳಿಗ್ಗೆ 11:30 ಹೊರಟಿದ್ದೇವೆ PGಯಿಂದ. ಇವಾಗ ಸರಿಯಾದ ಸಮಯ 6:28, ಅಂದರೆ 6:30 ಆಯಿತು. ಫಿಟ್ಟಿಂಗ್ ಆಗ್ತಾ ಉಂಟು. ಆಯ್ತಾ, ಇವತ್ತು ಬಂದಲ್ಲಿ ಸುಮಾರು ಕೆಲಸ ಅಂತಂದ್ರೆ ನಿಂತಾಯ್ತು. ಒಂದು ಮದುವೆ ಆಗೋದಕ್ಕೆ ಕಾರಿಗೆ ಒಂದು ಅಷ್ಟೆಲ್ಲ ಹೀಗೆ ಹೋಯ್ತು. ಊಟ ಕೂಡ ಆಗಿದೆ. ಇದು ನೋಡಿ ಡಿಸ್ಪ್ಲೇ ವಿತ್ ದ ಡ್ಯುಯಲ್ ನಾಬ್. ಇದನ್ನಿನ್ನು ಅಲ್ಲಿಗೆ ಫಿಕ್ಸ್ ಮಾಡಬೇಕು. ಈಗ ಅವ್ರು ವೈರಿಂಗ್ ಮಾಡ್ತಿದ್ದಾರೆ, ವೈರಿಂಗ್ ಮಾಡಿ ಅವ್ರ ಹತ್ರ ಕೊಡೋದು ಸರ್. ಈಗ ಫೈನಲಿ ಡಿಸ್ಪ್ಲೇ ಸೆಟ್ ಆಯ್ತು ನೋಡಿ ಕಾರಿಗೆ. ನಾವೀಗ ಹೊರಟದು ಪುನಃ PG ಕಡೆಗೆ. ಈಗ ಗಂಟೆ ಈಗ 7:20. ಯಶವಂತ, ಹೌ ಆರ್ ಯು ಫೀಲಿಂಗ್ ಅಬೌಟ್ ದಿಸ್ ಡಿಸ್ಪ್ಲೇ? ಖುಷಾ ಚೆನ್ನಾಗಿದೆ ಅಲ್ಲ? ಎಸ್ ನೋಡಿ, ಅವನೀಗ ಜೀವನ್ ಡಿಸ್ಪ್ಲೇ ಅನ್ನು ಸೆಟ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಇವಾಗಲೇ ಟ್ರಾಫಿಕ್ ಅಲ್ಲಿ ಜಾಮ್ ಆಗಿದ್ದೇವೆ, ಅಲ್ಲ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೇವೆ. ಅವಾಗ ಅದನ್ನ ಸ್ವಲ್ಪ ಸೆಟ್ಟಿಂಗ್ ಅಲ್ಲೇ ಮಾಡುವಂತ ಮಾಡ್ತಾ ಇದ್ದಾರೆ. ಅಖಿಲ ಮಾಡ್ತಾ ಇದ್ದಾನೆ. ಫೈನಲಿ PGಗೆ ರೀಚ್ ಆದೆವು. ಇವತ್ತಿನ ವಿಡಿಯೋ ತುಂಬಾ ಲಾಂಗ್ ಆಗಿದೆ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸುವಂತಿದ್ದೇನೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ 11:00 ಹೋದವರು ಬಂದು ರೀಚ್ ಆದ ಈಗ 9 ಗಂಟೆ ಆಗಿದೆ. ಓಕೆ, ಸಾಕಾಯ್ತು. ಸೊ ಹಾಗೆ ಮರಿಬೇಡಿ, ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.